ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನಧ್ವನಿಯ 90.8 ಕಂಪನಾಂಕದಲ್ಲಿ ಪ್ರತಿ ಭಾನುವಾರ ಬಿತ್ತರವಾಗುತ್ತಿರುವ ವಚನ ವೈಭವ ಕಾರ್ಯಕ್ರಮದಲ್ಲಿ 12ನೇ ಶತಮಾನದ ಶಿವಶರಣರ ವಚನಗಳನ್ನು ಎನ್ನ ಕಂಠದ ಮೂಲಕ ಹರಿಯುವ ಭಾಗ್ಯ ದೊರೆತದ್ದು ನನ್ನ ಪುಣ್ಯ ಎಂದು ಭಾವಿಸಿದ್ದೇನೆ. ವಚನಗಳು ಅಮೃತದ ನುಡಿಗಳು. ಆ ನುಡಿಗಳನ್ನು ನುಡಿಯಬೇಕಾದರೂ ಅದು ಭಗವಂತ ನೀಡಿದ ಕಾಯಕ ಎಂದು ಭಾವಿಸಿದ್ದೇನೆ. ಇಂತಹ ಕಾಯಕಕ್ಕೆ ನನ್ನನ್ನು ನೂಕಿದ ಹಲವರಿಗೆ ನಾನು ಸದಾ ಋಣಿಯಾಗಿದ್ದೇನೆ. ಇಂತಹದ್ದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬಹುದು ಎನ್ನುವ ಕಲ್ಪನೆ ಜನಧ್ವನಿಯವರಿಗೆ ಮೂಡಿಬಂದದ್ದು, ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದ್ದು ಇವೆಲ್ಲವೂ ದೈವಿ ಕೃಪೆ ಎಂದು ಭಾವಿಸಿದ್ದೇನೆ. ವಚನ ವೈಭವ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಸರ್ವರಿಗೂ ನಾನು ಆಭಾರಿಯಾಗಿದ್ದೇನೆ. ಇದು 81ನೇ ನುಡಿ ಸಂಚಿಕೆಯಾಗಿದ್ದು, ಇದುವರೆಗೆ 55 ಶರಣರ ವಚನಗಳನ್ನು ನನಗೆ ತಿಳಿದ ಮಟ್ಟಿಗೆ ವಚನ ವಿಚಾರದ ಒಳಹನ್ನು ತಿಳಿಸಲು ಪ್ರಯತ್ನ ಮಾಡಿದ್ದೇನೆ. ಇಂದು ಶರಣ ಕಿಲಾರದ ಭೀಮಣ್ಣನವರ ವಚನಗಳನ್ನು ತಿಳಿಸಲು ಹರ್ಷಿಸುತ್ತೇನೆ. ಸಮಗ್ರ ವಚನ ಸಂಪುಟ 7ರಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಇವರ 10 ವಚನಗಳನ್ನು ಸಂಪಾದಿಸಿ ದಾಖಲಿಸಿದ್ದಾರೆ. ಇವರ ವಚನಗಳನ್ನು ಓದಿದಾಗ ಇವರು ಗೋವುಗಳನ್ನು ಸಾಕುವ ಕಾಯಕ ಮಾಡುತ್ತಿದ್ದರೆಂದು ತಿಳಿದು ಬರುತ್ತದೆ. ಇವರು ಗೋವುಗಳನ್ನು ಸಾಕುತ್ತಿದ್ದರೂ ಕೂಡ ಇವರ ವಚನಗಳ ವಿಚಾರ ಮೇಲ್ಪಂಕ್ತಿಯಲ್ಲಿರುವುದು ಕಂಡುಬರುತ್ತದೆ. ಇವರ ಕೆಲವು ವಚನಗಳಂತೂ ಆಧ್ಯಾತ್ಮಿಕ ವಿಚಾರದಲ್ಲಿನ ಸಾಧನೆಯ ಹಾದಿ ಬಹು ಎತ್ತರದಲ್ಲಿತ್ತು ಎನ್ನುವುದು ತಿಳಿದು ಬರುತ್ತದೆ. ಇಂತಹ ಶರಣರ ದಂಡು ಅಂದು ಇದ್ದದ್ದನ್ನು ನೋಡಿದರೆ ಬಸವಣ್ಣನವರು ಒಂದು ಸಮಾಜದೊಳಗೆ ಎಂತಹ ಅದ್ಭುತ ಕ್ರಿಯಾಜ್ಞಾನದ ಕ್ರಾಂತಿಯನ್ನು ಮಾಡಿದ್ದರು ಎನ್ನುವುದು ಆಶ್ಚರ್ಯಗೊಳಿಸುತ್ತದೆ. ಪ್ರಸ್ತುತ ಸಮಾಜದಲ್ಲಿ ಉನ್ನತವಾದಂತಹ ವ್ಯಾಸಂಗ ಮಾಡಿದವರು ಬಹಳಷ್ಟು ಜನರಿದ್ದಾರೆ. ಆದರೆ ಆ ಜ್ಞಾನ ಸಮಾಜಕ್ಕೆ ನೆರವಾಗುತ್ತಿಲ್ಲ, ಸಹಕಾರವಾಗುತ್ತಿಲ್ಲ. ಅದು ಬಿಟ್ಟು ಸಮಾಜಕ್ಕೆ ಮಾರಕವಾಗುತ್ತಿದೆ ಎನ್ನಿಸುತ್ತಿದೆ. ಜ್ಞಾನ ಮತ್ತು ಕ್ರಿಯೆ ಇವೆರಡರಲ್ಲಿ ಸಮನ್ವಯತೆ ಇಲ್ಲದಿರುವುದು ಕಂಡುಬರುತ್ತಿದೆ. ಏನು ಮಾಡಬಾರದು, ಏನು ಮಾಡಬೇಕು, ಸಮಾಜದೊಳಗೆ ನಾವು ಹೇಗಿರಬೇಕು, ಹೇಗಿರಬಾರದು ಎನ್ನುವುದು ಪ್ರತಿಯೊಬ್ಬರ ಅರಿವಿಗೂ ಈಗ ತಿಳಿದಿದೆ. ಸಮಾಜದಲ್ಲಿ ದೊಡ್ಡವರೆನಿಸಿಕೊಂಡವರು ಕೂಡ ಅವರು ದೊಡ್ಡತನದ ಹಾಗೆ ಇಲ್ಲದೆ ಸಣ್ಣವರಂತೆ ಸಣ್ಣತನವನ್ನು ತೋರಿಸಿ ವರ್ತಿಸಿರುತ್ತಿರುವುದು ಕಂಡುಬರುತ್ತದೆ. ಇದನ್ನು ನೋಡುತ್ತಿರುವ ಸಮಾಜ ತಾನೂ ಕೂಡ ಅತ್ತ ಕಡೆಗೆ ದಾಪುಕಾಲು ಹಾಕುತ್ತಿದೆ. ಹಾಗಾಗಿ ಸಮಾಜ ಹಾಳಾಗುತ್ತಿದೆ. ಬದುಕು ಹಣವಿದ್ದರೂ ಕೂಡ ಗುಣಮಟ್ಟದ ಬದುಕಾಗದೆ ಮೂರಾ ಬಟ್ಟೆಯ ಬದುಕಾಗುತ್ತಿದೆ. ಅಂದು 12ನೇ ಶತಮಾನದಲ್ಲಿ ಭಕ್ತಿ ಎನ್ನುವ ಅಸ್ತ್ರದ ಮೂಲಕ ಒಂದು ಪರಮ ವಿರಕ್ತ ಸಮಾಜವನ್ನು ಕಟ್ಟಿದ ಬಸವಣ್ಣನವರನ್ನು ಕ್ರಾಂತಿ ಪುರುಷ ಎನ್ನಲೇಬೇಕು. ಹಾಗಾಗಿ ಅವರು ಕಟ್ಟಿದ ಶಿವಶರಣ ಸಮಾಜವನ್ನು ಈಗಲೂ ಸ್ಮರಿಸಿಕೊಳ್ಳುತ್ತಿದ್ದಾರೆ.
ಅವರು ನುಡಿದು ನಡೆದು ತೋರಿಸಿದ ವಚನಗಳೆಂಬ ಜ್ಞಾನದ ಬುತ್ತಿಯನ್ನು ಕೆಲವರು ಸವಿಯುತ್ತಿದ್ದಾರೆ. ಹಲವರು ಅವರ ಹೆಸರಿನಲ್ಲಿ ಬೂಟಾಟಿಕೆ ಮಾಡುತ್ತಾ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಇದನ್ನು ಅವರವರ ಭಾವಕ್ಕೆ ಎಂದು ಬಿಟ್ಟುಬಿಡೋಣ. ನಾವಿಂದು ಕಿಲಾರದ ಭೀಮಣ್ಣನವರ ಇರುವ 10 ವಚನಗಳಲ್ಲಿ ಕೆಲವು ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ. ಒಂದು ಸರಳ ವಚನದ ಮೂಲಕ ಪ್ರಾರಂಭ ಮಾಡೋಣ. ವಚನ ಹೀಗಿದೆ: ಕಾಯ ವಿಕಾರವ ಅಳಿದಲ್ಲದೆ ಗುರುಸ್ಥಲಕ್ಕೆ ಸಲ್ಲ, ಮನೋವಿಕಾರವ ಅಳಿದಲ್ಲದೆ ಲಿಂಗ ಪೂಜಕನಲ್ಲ, ತ್ರಿವಿಧ ಮಲ ದೂರಸ್ಥನಲ್ಲದೆ ವಿರಕ್ತ ಭಾವಿಯಲ್ಲ, ಇಂತಿ ಒಂದರಲ್ಲಿ ಒಂದು ಕಲೆಯಿದ್ದು ಮತ್ತೆ ಲಿಂಗದಲ್ಲಿ ನಿಂದಲ್ಲಿ ಸನ್ ಮುಕ್ತನಲ್ಲ, ಇಂತಿ ಬಂಧ ಮೋಕ್ಷ ಕರ್ಮಗಳ ಬಿಟ್ಟು ನಿಜ ಸಂದು ಸುಖಿಯಾಗಬಲ್ಲಡೆ, ಕಾಲ ಕರ್ಮ ವಿರಹಿತ ತ್ರಿಪುರಾಂತಕ ಲಿಂಗವು ಸಾಧ್ಯವಿಲ್ಲ, ತ್ರಿಪುರಾಂತಕ ಲಿಂಗವು ಸಾಧ್ಯವಿಲ್ಲ ಎನ್ನುತ್ತಾರೆ. ಇಲ್ಲಿ ಭೀಮಣ್ಣನವರು ಯಾವ ಗುಣಗಳಿದ್ದಲ್ಲಿ ಯಾವುದಕ್ಕೆ ಸಲ್ಲುತ್ತಾರೆ ಎನ್ನುವುದನ್ನು ಬಹಳ ಚೆನ್ನಾಗಿ ಸೂಕ್ತವಾಗಿ ಮತ್ತು ಸೂಕ್ಷ್ಮವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಈ ದೇಹದಲ್ಲಿ ಕಾಯವಿಕಾರ, ಮನೋವಿಕಾರ ಮತ್ತು ಭಾವವಿಕಾರ ಎನ್ನುವ 3 ವಿಕಾರಗಳಿವೆ. ಆ ವಿಕಾರವನ್ನು ಅಳಿದಾಗ ಮಾತ್ರ ಗುರು, ಲಿಂಗ, ಜಂಗಮ ಸೇವ್ಯನಾಗಲು ಸಾಧ್ಯ ಎನ್ನುತ್ತಾರೆ. ಕಾಯವಿಕಾರಗಳಲ್ಲಿ ಪ್ರಮುಖವಾಗಿ ನಾವು ಷಡೂರ್ಮಿಗಳಾದಂತಹ ಹಸಿವು, ತೃಷೆ, ಮೋಹ, ದುಃಖ, ಮುಪ್ಪು, ಮರಣ ಇವುಗಳನ್ನು ಗುರುತಿಸಬಹುದಾಗಿದೆ. ಇವುಗಳು ಮನುಷ್ಯನನ್ನು ಹೊರಗಿನಿಂದ ಹಾಳು ಮಾಡುತ್ತವೆ. ಇವುಗಳಿಗೆ ಹೆದರದೆ, ಇವುಗಳ ದಾಸರಾಗದೆ ಯಾವ ವ್ಯಕ್ತಿ ಅವುಗಳನ್ನು ಗೆಲ್ಲಬಲ್ಲನೋ ಅಂತಹ ವ್ಯಕ್ತಿ ಮಾತ್ರ ಗುರುವಿನ ಸ್ಥಾನಕ್ಕೆ ಏರಲು ಅರ್ಹನಾಗಿರುತ್ತಾನೆ ಎನ್ನುತ್ತಾರೆ ಭೀಮಣ್ಣನವರು. ಹಾಗೆಯೇ ಮನೋವಿಕಾರ ಎಂದರೆ ಮನಸ್ಸಿನ ವಿಕಾರಗಳಲ್ಲಿ ಪ್ರಮುಖವಾದಂತಹದ್ದು ಅರಿಷಡ್ವರ್ಗಗಳಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಇವುಗಳು ಮನುಷ್ಯನನ್ನು ಒಳಗಿನಿಂದ ಆಂತರಿಕವಾಗಿ ಕಲ್ಮಶಗೊಳಿಸುತ್ತವೆ. ಇವುಗಳನ್ನು ನಿಗಾವಹಿಸಿ ಇವುಗಳ ಪ್ರಾಬಲ್ಯವನ್ನು ಕಡಿಮೆ ಮಾಡುವಂತಹ ವ್ಯಕ್ತಿ ಮಾತ್ರ ಲಿಂಗದ ಪೂಜೆಗೆ ಅರ್ಹ ಎನ್ನುತ್ತಾರೆ. ಅವನನ್ನು ಮಾತ್ರ ಲಿಂಗಿ ಎನ್ನಬಹುದು ಎನ್ನುತ್ತಾರೆ. ಇದನ್ನು ನೋಡಿದಾಗ ಕೇವಲ ಲಿಂಗವನ್ನು ಕಟ್ಟಿದರೆ ಸಾಲದು, ಕಾಮಕ್ರೋಧಾದಿಗಳನ್ನು ಗೆಲ್ಲಬೇಕು ಎನ್ನುವುದು ಕಿಲಾರದ ಭೀಮಣ್ಣನವರ ಅಭಿಪ್ರಾಯವಾಗಿದೆ. ಇನ್ನು ಮುಂದೆ ಹೋಗಿ ಹೇಳುತ್ತಾರೆ, ತ್ರಿವಿಧ ಮಲ ದೂರಸ್ಥನಲ್ಲದೆ ಅಂದರೆ ಮಲತ್ರಯಂಗಳಾದಂತಹ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಎನ್ನುವ ಮಲಗಳಲ್ಲಿ ಮನುಷ್ಯ ನೆಲೆಸಿದ್ದಾನೆ. ಇಲ್ಲಿ ಮಲ ಎಂದರೆ ಮನುಷ್ಯ ತನ್ನ ಅಜ್ಞಾನದಿಂದ ತನ್ನೊಳಗೆ ಶೇಖರಿಸಿಟ್ಟುಕೊಂಡಂತಹ ದುಷ್ಟತನ ಅಥವಾ ದುಷ್ಟತನದ ಜ್ಞಾನವೇ ಮಲ. ನಾನು ಬಹಳ ಚಿಕ್ಕವ, ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎನ್ನುವುದೇ ಆಣವ ಮಲ. ನಾನೀ ಪ್ರಪಂಚದಲ್ಲಿ ಇರುವ ಆಸೆ, ಆಕಾಂಕ್ಷೆಗಳನ್ನು, ಬಯಕೆಗಳನ್ನು ಗೆಲ್ಲಲು ಸಾಧ್ಯವಿಲ್ಲ ಎನ್ನುವುದೇ ಮಾಯಾಮಲ. ನಾನು ಉನ್ನತವಾದ ಆಧ್ಯಾತ್ಮಿಕ ಪಥದೆಡೆಗೆ ಸಾಗಲು ಸಾಧ್ಯವೇ ಇಲ್ಲ ಎನ್ನುವ ಖಂಡಿತದ ನುಡಿಯೇ, ಆ ಸ್ಥಿತಿಯೇ ಕಾರ್ಮಿಕವಲ್ಲ. ಹೀಗೆ ಯಾರಲ್ಲಿ ಇಂತಹ ಮಲಗಳಿವೆಯೋ ಅಂತಹ ವ್ಯಕ್ತಿ ವಿರಕ್ತನಾಗಲು ಸಾಧ್ಯವೇ ಇಲ್ಲ ಎಂದು ಬಿಡುತ್ತಾರೆ ಕಿಲಾರದ ಭೀಮಣ್ಣನವರು. ಹೀಗೆ ಗುರು, ಲಿಂಗ, ಜಂಗಮ ಸ್ಥಳಕ್ಕೆ ಎಂತಹ ಅರ್ಹತೆ ಇರಬೇಕು ಎನ್ನುವುದನ್ನು ಅತ್ಯಂತ ಸರಳವಾಗಿ ಸೂಕ್ಷ್ಮವಾಗಿ ತಿಳಿಸುವ ಮೂಲಕ ಸಾಧನೆಯ ಪಥದಡಿಗೆ ಸಾಗದೆ ಗುರುಲಿಂಗ ಜಂಗಮರಾಗಬಾರದು ಎನ್ನುವುದನ್ನು ಅತ್ಯಂತ ಸೂಚ್ಯವಾಗಿ ವಚನದ ಮೂಲಕ ತಿಳಿಸಿದ್ದಾರೆ. ಹೀಗೆ ಅವರು ಮುಂದೆ ಹೇಳುತ್ತಾರೆ, ಹೀಗೆ ಒಂದರಲ್ಲಿ ಒಂದು ಕಲೆ ಇದ್ದು ಅಂದರೆ ಶಕ್ತಿ ಇದ್ದು ಆ ಶಕ್ತಿಯನ್ನು ಹೊಂದದೆ
ಲಿಂಗದೊಡನೆ ಅಂದರೆ ಭಗವಂತನೊಡನೆ ವಾಸದಲ್ಲಿ ನಾನು ಇರಬಲ್ಲೆ ಎನ್ನುವುದಾದಲ್ಲಿ ಅದು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹೀಗೆ ಯಾರು ಪ್ರಾಪಂಚಿಕ ಬಂಧನದಿಂದ ಹೊರಬಂದು ಮುಕ್ತಿಯನ್ನು ಪಡೆದು ತಮ್ಮ ಕರ್ಮ ಫಲಗಳನ್ನು ಅಳಿಯಬಲ್ಲನೋ ಅಂತಹ ವ್ಯಕ್ತಿ ನಿಜವಾದ ಲಿಂಗ ಸುಖವನ್ನು ಪಡೆಯಬಲ್ಲ, ಅರಿಯಬಲ್ಲ ಎನ್ನುತ್ತಾರೆ. ಹೀಗೆ ಕಿಲಾರದ ಭೀಮಣ್ಣನವರು ಕೇವಲ 3-4 ಸಾಲುಗಳ ಮೂಲಕ ಗುರುಲಿಂಗ ಜಂಗಮದ ಬಗ್ಗೆ ವಿವರಿಸಿರುವುದು ಒಂದು ಅದ್ಭುತವೇ ಸರಿ. ಅವರ ಸಾಧನೆ ಹೇಗಿರಬೇಕು ಎನ್ನುವುದು ಈ ಸಾಲುಗಳು ನಮಗೆ ತಿಳಿಸುತ್ತವೆ. ಎಂತು ನಿಜ ಸುಖದ ಅರಿವು ಮೂಡುತ್ತದೆ ಎನ್ನುವುದನ್ನು ತಿಳಿಸಿರುವುದು ಅವರ ಅರಿವಿನ ಆಳವನ್ನು ನಮಗೆ ತಿಳಿಸುತ್ತದೆ. ಇದನ್ನು ಪ್ರಸ್ತುತ ಸಮಾಜದವರು ತಮ್ಮಲ್ಲಿ ಅಳವಡಿಸಿಕೊಂಡು ಗುರುಲಿಂಗ ಜಂಗಮದ ಯಥಾಶಕ್ತಿಯನ್ನು ಪ್ರಕಟಪಡಿಸಿದಲ್ಲಿ ಅಂದು ಕಟ್ಟಿದ ಸಮಾಜವನ್ನು ಇಂದು ಕೂಡ ಕಟ್ಟಬಹುದು ಎನ್ನುವುದರಲ್ಲಿ ಯಾವುದೇ ನಿಸ್ಸಂಶಯವಿಲ್ಲ ಎಂದು ಹೇಳಬಹುದಾಗಿದೆ. ಮತ್ತೊಂದು ವಚನದೆಡೆಗೆ ಹೋಗೋಣ. ವಚನ ಹೀಗಿದೆ: ಕರ್ಪೂರದ ಹಣತೆಯಲ್ಲಿ ಬತ್ತಿಯ ಹಾಕಿ ಉರುಹಬಹುದೇ, ಕಿಚ್ಚಿನ ಮಧ್ಯದಲ್ಲಿ ನಿಂದು ಕೆಟ್ಟಿತ್ತೆಂದು ಹುಲ್ಲು ಸೊಪ್ಪ ಹಾಕಿ ಹೊತ್ತಿಸಬಹುದೇ, ಅಲಗು ಕ್ರೂರವಾಯಿತೆಂದು ತನ್ನೊಡಲ ಇರಿದು ಅಲಗಿನ ಕ್ರೂರ ಸುಲಲಿತವೆನ್ನಬಹುದೇ, ಆ ಗುಣ ಅಲ್ಲಲ್ಲಿಗೆ ದೃಷ್ಟ, ಇದು ನಿಶ್ಚಯ ನಿಜ ಲಿಂಗಾಂಗಿಗೆ ಅರಿವಿನ ಭೇದ, ಕಾಲ ಕರ್ಮ ವಿರಹಿತ ತ್ರಿಪುರಾಂತಕ ಲಿಂಗದವನ ತೆರೆ ನೋಡ ತೆರೆ ನೋಡ. ಕಿಲಾರದ ಭೀಮಣ್ಣನವರು ವಚನದಲ್ಲಿ ಕೆಲವು ಪ್ರಶ್ನೆಗಳನ್ನು ಇಡುವ ಮೂಲಕ ವ್ಯಕ್ತಿಯ ಶಕ್ತಿ ಹೇಗಿರಬೇಕು ಎನ್ನುವುದನ್ನು ತಿಳಿಸಲು ಬಯಸಿದ್ದಾರೆ. ಅವರು ಹೇಳುತ್ತಾರೆ, ಕರ್ಪೂರದ ಹಣತೆಯಲ್ಲಿ ಬತ್ತಿಯ ಹಾಕಿ ಉರುಹಬಹುದೇ ಎಂದು ಕೇಳುತ್ತಾರೆ. ಹೌದಲ್ಲವೇ? ಕರ್ಪೂರದಿಂದ ಮಾಡಿದ ದೀಪಕ್ಕೆ ಮತ್ತೆ ಬತ್ತಿಯನ್ನಿಟ್ಟು ಉರಿಸಿದರೆ ಆ ಕರ್ಪೂರದಿಂದ ಮಾಡಿದ ದೀಪವೇ ಹುರಿದು ಹೋಗುವುದಲ್ಲವೇ? ಮತ್ತೆ ಕೇಳುತ್ತಾರೆ, ಕಿಚ್ಚಿನ ಮಧ್ಯದಲ್ಲಿ ನಿಂತು ಕೆಟ್ಟಿತ್ತೆಂದು ಹುಲ್ಲು ಸೊಪ್ಪು ಗರಿಕೆಯನ್ನು ಹಾಕಿ ಹೊತ್ತಿಸಬಹುದೇ ಎಂದು ಕೇಳಿಬಿಡುತ್ತಾರೆ. ಹೌದು, ಕಟ್ಟಿಗೆ ಹೊತ್ತಿ ಒರಿಯುತ್ತಿಲ್ಲ ಎಂದು ಅದಕ್ಕೆ ಹಸಿಯಾದಂತಹ ಹುಲ್ಲು ಸೊಪ್ಪು ಇವುಗಳನ್ನು ಹಾಕಿ ಹೊತ್ತಿಸಲು ಹೋದರೆ ಅದು ಧಗಧಗ ಎಂದು ಉರಿಯಲು ಸಾಧ್ಯವಿದೆಯೇ ಎಂದು ಕೇಳಿಬಿಡುತ್ತಾರೆ. ಮತ್ತೆ ಹೋಗಿ ಕೇಳುತ್ತಾರೆ, ಅಲಗು ಕ್ರೂರವಾಯಿತೆಂದು ತನ್ನೊಡಲ ಇರಿದು ಅಲಗಿನ ಕ್ರೂರ ಸುಲಲಿತವೆನ್ನಬಹುದೇ ಎಂದು ಕೇಳುತ್ತಾರೆ. ಹೌದಲ್ಲವೇ? ಕತ್ತಿಯ ಅಲಗು ಅಂದರೆ ಅದರ ಅಂಚು ಅದು ಎಷ್ಟು ಚೂಪು ಅಥವಾ ಮೊಂಡು ಎಂದು ತಿಳಿದುಕೊಳ್ಳಲು ತನ್ನ ದೇಹದ ಮೇಲೆ ಪ್ರಯೋಗ ಮಾಡಿಕೊಂಡು ಹೇಳಲು ಬರುವುದೇ? ಸಾಧ್ಯವಿಲ್ಲ. ಹೀಗೆ ಪ್ರಶ್ನಿಸುವ ಮೂಲಕ ಅವರು ಕೇಳುತ್ತಾರೆ ಮತ್ತು ಹೇಳುತ್ತಾರೆ. ಅದೇ ರೀತಿ ಮನುಷ್ಯ ಎನ್ನುವ ಒಬ್ಬ ವ್ಯಕ್ತಿಯಲ್ಲಿ ಪ್ರಕೃತಿ ದತ್ತವಾಗಿ ಕಾಮಕ್ರೋಧಾದಿ ಬಯಕೆಗಳು ಆಸೆಗಳು ನೆಲೆ ನಿಂತಿರುತ್ತವೆ. ಯಾರು ಅವುಗಳನ್ನು ತಮ್ಮ ಸಾಧನೆಯ ಮೂಲಕ ಗೆಲ್ಲುವೆನೆಂಬುವ ಛಲವಿರುತ್ತದೋ ಅಂತಹ ವ್ಯಕ್ತಿ ಮಾತ್ರ ತನ್ನ ಅರಿವಿನಿಂದ ಭಗವಂತನಡೆಗೆ ಸಾಗಬಲ್ಲ. ಇಲ್ಲವಾದಲ್ಲಿ ಕರ್ಪೂರದ ದೀಪದಂತೆ, ಹುಲ್ಲು ಸೊಪ್ಪು ಹಾಕಿ ಒತ್ತಿಸಿದ ಕಟ್ಟಿಗೆಯಂತೆ, ಕತ್ತಿಯ ಅಲಗಿನಿಂದ ತನ್ನನ್ನೇ ತಾನು ಕೊಯ್ದು ಪರೀಕ್ಷಿಸಿಕೊಂಡಂತಾಗುತ್ತದೆ ಎನ್ನುವುದನ್ನು ಸುಂದರವಾದ ಸರಳವಾದ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಈ ವಚನವನ್ನು ಗಮನಿಸಿದಾಗ ಶರಣ ಕಿಲಾರದ ಭೀಮಣ್ಣನವರಿಗೆ ವ್ಯಕ್ತಿಯ ಪ್ರಾಕೃತಿಕ ಧರ್ಮದ ಅರಿವು ಎಷ್ಟಿತ್ತು ಎಂದು ತಿಳಿದು ಬರುತ್ತದೆ. ಹಾಗಾಗಿಯೇ ಪ್ರಕೃತಿಯನ್ನು ಗೆಲ್ಲುವ ಸಾಧಕರು ಮಾತ್ರ ಗುರುಲಿಂಗ ಜಂಗಮದಡೆಗೆ ಸಾಗಿ ಅದರ ಮಹತ್ವವನ್ನು ಹೆಚ್ಚಿಸಿದಲ್ಲಿ ಶರಣ ಧರ್ಮ ಇನ್ನಷ್ಟು ಕಾಲ ಉಳಿಯಲು ಸಾಧ್ಯ. ಇಲ್ಲವಾದಲ್ಲಿ ಶರಣ ಧರ್ಮ ಇರುವುದೇ ಹೀಗೆ ಎಂದು ಅದು ಅಳಿಯಬಹುದು. ತಿಳಿಯದವರು ತಿಳಿದು ಆ ಧರ್ಮದ ಗುಣಗಳು ಅಳಿಯುತ್ತದೆ. ಮತ್ತೊಂದು ವಚನದ ವಿಚಾರದೆಡೆಗೆ ಸಾಗೋಣ. ವಚನ ಹೀಗಿದೆ: ಹಲವು ಗಿರಿಗಳ ತಪ್ಪಲಲ್ಲಿ ಮಲೆಯ ಮಂದಿರಗಳಲ್ಲಿ ಬಳಬಳನೆ ಮೇದು
ಮತ್ತೆ ತಮ್ಮ ನೆಲ ಹೊಲಕ್ಕೆ ತಪ್ಪದೆ ಬಪ್ಪವು ನೋಡ. ಆ ಪಶುವಿಂಗೆ ಕಟ್ಟು ಗೊತ್ತಿಲ್ಲ, ಕಾವ ಕಟ್ಟಿಗೆ ಬಳಗೊಳಗಲ್ಲ. ತಮ್ಮ ಟಾವಿಂಗೆ ಬಂದು ಹಾಲು ಕೊಟ್ಟು ಮತ್ತೆ ತಮ್ಮ ನೆಲೆಯ ಟಾವಿಂಗೆ ಹೋದ ಮತ್ತೆ ಕಾವಲು ತಪ್ಪಿಲ್ಲ. ಕಾಲ ಕರ್ಮ ವಿರಹಿತ ತ್ರಿಪುರಾಂತಕ ಲಿಂಗದೊಳಗಾದವಂಗೆ, ತ್ರಿಪುರಾಂತಕ ಲಿಂಗದೊಳಗಾದವಂಗೆ. ಇಲ್ಲಿ ಕಿಲಾರದ ಭೀಮಣ್ಣನವರು ಗೋವುಗಳ ಮೂಲಕ ಮಾನವನ ಕಾಯಕವನ್ನು ಎಚ್ಚರಿಸಿದಂತೆ ಕಾಣುತ್ತದೆ. ಅವರು ಹೇಳುತ್ತಾರೆ, ಗೋವುಗಳು ಬೆಟ್ಟ ಗುಡ್ಡಗಳಲ್ಲಿ, ನದಿ ಸಾಗರಗಳಲ್ಲಿ ತನ್ನ ಮೇವನ್ನು ಹುಡುಕಿ ತಿಂದು ಮತ್ತೆ ತಮ್ಮ ಮೂಲ ನೆಲೆಯಡೆಗೆ ತಾವೇ ಬರುತ್ತವೆ. ಪಶುಗಳಿಗೆ ಯಾವುದೋ ಕಟ್ಟುಪಾಡಿಗೆ ಒಳಪಡಿಸಿ ಯಾರೋ ಕಾಯುವಿಕೆಗೆ ಒಳಪಡಿಸಿರಲಿಲ್ಲ. ಅವುಗಳನ್ನು ಸ್ವತಂತ್ರವಾಗಿ ಬಿಡಲಾಗಿತ್ತು. ಆದರೂ ಕೂಡ ತಮ್ಮ ಹಸಿವನ್ನು ತಾವೇ ಹಿಂಗಿಸಿಕೊಂಡು ಮತ್ತೆ ಮೂಲ ಸ್ಥಳಕ್ಕೆ ಬರುತ್ತವೆ ಎನ್ನುತ್ತಾರೆ. ಬಂದು ಏನು ಮಾಡುತ್ತವೆ? ಹಾಲು ಕೊಡುತ್ತವೆ. ಹಾಲು ಕೊಟ್ಟು ಮತ್ತೆ ತಮ್ಮ ಮೂಲ ಸ್ಥಳದಲ್ಲಿ ಸ್ವತಂತ್ರವಾಗಿ ನೆಲೆ ನಿಲ್ಲುತ್ತವೆ. ವಾಹ್! ಅದೇ ರೀತಿ ಓ ಮನುಷ್ಯ, ನೀನು ಕೂಡ ಹೀಗೆ ಇರು, ನಿನ್ನ ಮೂಲ ನೆಲೆಯನ್ನು ಅರಿ ಎನ್ನುತ್ತಾರೆ. ನೀನೇಕೆ ಅಲ್ಲಿ ಇಲ್ಲಿ ಅಡ್ಡಾಡಿ ಅರಿಯಬಾರದ್ದನ್ನು ಅರಿತು ಮಾಡಬಾರದ್ದನ್ನು ಮಾಡಿ, ತಿನ್ನಬಾರದ್ದನ್ನು ತಿಂದು ಕುಡಿಯಬಾರದ್ದನ್ನು ಕುಡಿದು ನೋಡಬಾರದ್ದನ್ನು ನೋಡಿ ನಿನ್ನನ್ನು ನೀನೇ ಅಶುದ್ಧಿ ಮಾಡಿಕೊಳ್ಳುತ್ತಿದ್ದೀಯಾ ಎನ್ನುತ್ತಾರೆ. ಯಾರು ಭಗವಂತನಲ್ಲಿ ಶರಣಾಗುತ್ತಾರೋ ಅಂತಹ ವ್ಯಕ್ತಿ ಮಾತ್ರ ಪಶುವಿನಂತೆ ಎಲ್ಲೇ ಸ್ವತಂತ್ರನಾಗಿದ್ದರೂ ಅವನಿಂದ ಭಗವಂತನ ಸೇವೆ ಸದಾ ನಡೆಯುತ್ತಿರುತ್ತದೆ ಎನ್ನುತ್ತಾರೆ ಕಿಲಾರದ ಭೀಮಣ್ಣನವರು. ಹೌದು, ಪ್ರಸ್ತುತ ಸಮಾಜದಲ್ಲಿ ಕೆಲವರು ಪ್ರಪಂಚ ಎಷ್ಟೇ ಕೆಟ್ಟಿದ್ದರೂ ತಾನು ಕೆಡದೆ ಯಾವುದೋ ಪ್ರಶಸ್ತಿಗಾಗಿ, ಯಾರನ್ನೋ ಮೆಚ್ಚಿಸಲಿಕ್ಕಾಗಿ ಸೇವೆ ಎನ್ನುವ ಕಪಟತೆಯನ್ನು ತೋರಿಸಿಕೊಳ್ಳದೆ ಭಗವಂತನ ಸೇವೆಯಲ್ಲಿ, ಅಂದರೆ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ತಮ್ಮನ್ನೇ ಮೀಸಲಿಟ್ಟಿದ್ದಾರೆ. ಇದನ್ನು ನೋಡಿದಾಗ ಕಿಲಾರದ ಭೀಮಣ್ಣನ ವಚನಕ್ಕೆ ಅನುರೂಪವಾಗಿ ಇನ್ನೂ ಜನರು ಬದುಕಿದ್ದಾರೆ ಎನ್ನುವ ತೃಪ್ತಿ ಮೂಡಿಬರುತ್ತದೆ. ಮತ್ತೊಂದು ವಚನವನ್ನು ಗಮನಿಸೋಣ. ವ್ಯಾಧನಂತೆ, ಜಾಲಗಾರನಂತೆ, ಹೇಮಚೋರನಂತೆ, ಇಂತಿ ಗಾಹುಗಳರಂತೆ ಮಾತಿನಲ್ಲಿ ಬ್ರಹ್ಮವ ನುಡಿದು ಸರ್ವ ಸಂಸಾರದಲ್ಲಿ ಏಳುತ್ತಾ ಮುಳುಗುತ್ತಾ ಬೇವುತ್ತಾ ನೋವುತ್ತಾ ಮತ್ತೆ ಬ್ರಹ್ಮದ ಸಮ್ಮಾನದ ಸುಖಿಗಳಂತಪ್ಪರೋ. ಇಂತು ನುಡಿಯಬಾರದು ಸಮಯವ, ಬಿಡಬಾರದು ಕ್ರಿಯ, ಅರಿದು ಮರೆಯಬಾರದು ಜ್ಞಾನವ. ಇಂತಿ ಭೇದವನ್ನರಿದು ಹರಿದವಂಗಲ್ಲದೆ ಕಾಲ ಕರ್ಮ ವಿರಹಿತ ತ್ರಿಪುರಾಂತಕ ಲಿಂಗವು ಸಾಧ್ಯವಿಲ್ಲ ಎನ್ನುತ್ತಾರೆ. ಇಲ್ಲಿ ಕಿಲಾರದ ಭೀಮಣ್ಣನವರು ಕೇವಲ ಮಾತಿನಲ್ಲಿ ಜನರಿಗೆ ಬ್ರಹ್ಮವ ನುಡಿಯುವ, ಅಂದರೆ ವೇದ, ಉಪನಿಷತ್ತು, ಪುರಾಣ, ಆಗಮ, ಗೀತೆ, ವಚನ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳೆನ್ನುವ ಸಿದ್ಧಾಂತ ಹೀಗೆ ನುಡಿದು ನಂತರ ಸರ್ವ ಸಂಸಾರದೊಳಗೆ ಎನ್ನುವ ಪದವನ್ನು ಬಳಸಿದ್ದಾರೆ. ಅಂದರೆ ಭೋಗ ಲಾಲಸೆಗಳಲ್ಲಿ ಯಾವುದನ್ನೂ ಬಿಡದೆ ಅದರಲ್ಲಿ ಮುಳುಗಿ ಏಳುತ್ತಾ ಬೀಳುತ್ತಾ ಅದರಲ್ಲೇ ನೊಂದು ಬೆಂದು ತೊಯ್ದಾಡುತ್ತಿದ್ದರೆ ಅವರ ಬ್ರಹ್ಮ ಸಮಾನರು ಎಂದು ಹೇಳಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಅಂತಹವರು ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುವ, ಮಾರುವ ಬೇಟೆಗಾರರಂತೆ, ಮೀನು ಹಿಡಿಯುವ ಮೀನುಗಾರರಂತೆ, ಚಿನ್ನವನ್ನು ಕದಿಯುವ ಕಳ್ಳರಂತೆ, ಕೊನೆಗೆ ಹೇಳುತ್ತಾರೆ ಇಂತಹವರು ಊರಿಂದ ಊರಿಗೆ ಹೋಗಿ ಕದಿಯುವ ಕದೀಮರಂತೆ. ಬ್ರಹ್ಮವ ತಿಳಿದವರೆಂದು ಊರಿಂದ ಊರಿಗೆ ಹೋಗಿ ವೇದಾಗಮ ಶಾಸ್ತ್ರ ಪುರಾಣಗಳನ್ನು ಜನರಿಗೆ ಹೇಳಿ ಅವರಿಂದ ಹಣ ಕಸಿಯುವ ಕದೀಮರು ಎಂದು ನೇರವಾಗಿ ಅನುಭಾವಿಗಳಲ್ಲದೆ ಮಾತನಾಡುವವರನ್ನು ಕಟುವಾಗಿ ಟೀಕಿಸಿರುವುದನ್ನು ಈ ವಚನದಲ್ಲಿ ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಅವರು ಹೇಳುತ್ತಾರೆ, ಬ್ರಹ್ಮವ ತಿಳಿದವರು ಎಂದಿಗೂ ಅದರಿಂದ ಹೊರಗೆ ಬರಬಾರದು, ಭಾವಬಂಧನಕ್ಕೆ ಸಿಲುಕಬಾರದು, ಜ್ಞಾನದ ಕ್ರಿಯೆಯನ್ನು ಬಿಡಬಾರದು.
ಅರಿತದ್ದನ್ನು ಪ್ರಾಪಂಚಿಕ ಭೋಗ ಲಾಲಸೆಗೆ ಮರೆಯಬಾರದು, ಬಿಡಬಾರದು. ಹೀಗೆ ಇದ್ದಾಗ ಮಾತ್ರ ಭಗವಂತನ ಸನ್ನಿಧಾನ ಅಂದರೆ ಉತ್ತಮ ಜನರ ಆತ್ಮೀಯತೆ, ಪ್ರೀತಿ, ಸನಿಹ ಖಂಡಿತ ಸದಾ ದೊರಕುತ್ತದೆ. ಇಲ್ಲವಾದಲ್ಲೇ ಅದು ಒಂದಲ್ಲ ಒಂದು ದಿನ ಕಸಿದುಕೊಂಡು ಹೋಗುತ್ತದೆ ಎಂದು ಬಿಡುತ್ತಾರೆ. ಈ ಮಾತುಗಳು ಸತ್ಯಸ್ಯ ಸತ್ಯ. ಏಕೆಂದರೆ ಯಾವುದೇ ಢಂಬಾಚಾರ, ಮೋಸ ಅದು ಒಂದಲ್ಲ ಒಂದು ದಿನ ಹೊರ ಪ್ರಪಂಚಕ್ಕೆ ತಿಳಿದು ಬಂದೇ ಬರುತ್ತದೆ, ಮುಚ್ಚಿಡಲು ಸಾಧ್ಯವೇ ಇಲ್ಲ. ಆಗ ಅದರಿಂದಾಗುವಂತಹ ದುಷ್ಪರಿಣಾಮವನ್ನು ಅನುಭವಿಸಿಯೇ ತೀರಬೇಕಾಗುತ್ತದೆ. ಅದು ಅತ್ಯಂತ ಕಠಿಣ. 100 ದಿನ ಸುಖದಿಂದ ಇರಬಹುದ, ಆದರೆ 10 ದಿನ ದುಃಖದಿಂದ ಇರುವುದು 1000 ದಿನಕ್ಕೆ ಸಮಾನ ಎನ್ನುತ್ತದೆ ಚೀನಿ ಗಾದೆ. ನಿಜವಾಗಲೂ ಕಿಲಾರದ ಭೀಮಣ್ಣನವರ ವಚನ ಸರಳವಾದರೂ ಅತ್ಯಂತ ಸೂಕ್ಷ್ಮತ್ವದಿಂದ ಸಂದೇಶವನ್ನು ತಲುಪಿಸಿದೆ. ಮುಂದಿನ ವಿಚಾರದೆಡೆಗೆ ಹೋಗೋಣ. ತೊಗಟೆಯೊಳಗಿನ ಬೀಜ, ಬೀಜದೊಳಗಣ ಅಂಕುರ, ಸಾರ ಸಸಿ ರೂಪ ದೋರದೆ ವೇದಿಸಿಕೊಂಡಿಪ್ಪಂತೆ. ಇಂತಿ ಕ್ರಿಯೆಯೊಳಗಣ ಭಾವ, ಭಾವದೊಳಗಣ ಜ್ಞಾನ, ಜ್ಞಾನದೊಳಗಣ ಅರಿವು, ಅರಿವಿನೊಳಗಣ ನಿಜದ ಬೆಳಗಿನ ಮಹಾಕಲೆಯನ್ನೊಳಗೊಂಡು ಘನಮಹಿಮಂಗೆ ಇಡೀ ದಹನೆಂಬ ಭಾವದ ಭ್ರಮೆಯಿಲ್ಲ. ಬಿಟ್ಟಿಹನೆಂಬ ಕಟ್ಟಿನ ಸೂತಕವಿಲ್ಲ. ಎಲ್ಲಿ ಬಿಟ್ಟಲ್ಲಿ ತೊಟ್ಟು ಬಿಟ್ಟ ಹಣ್ಣಿನಂತೆ, ಎಲ್ಲಿ ಮುಟ್ಟಿದಲ್ಲಿ ಕರ್ಪೂರದ ಪಂಜರದಲ್ಲಿ ಊರಿಯ ಗಿಳಿ ಮಾತಾಡಿದಂತೆ, ಉತ್ತರ ಮಾತಿಂಗೆ ಪ್ರತ್ಯುತ್ತರ ನಷ್ಟವಾದಂತೆ. ಇಂತಿ ಬಟ್ಟ ಬಯಲ ಕಟ್ಟ ಕಡೆಯ ದೃಷ್ಟವಿಲ್ಲದ ನಿರ್ಲಕ್ಷ್ಯಂಗೆ, ಲಕ್ಷ್ಯಗೆಟ್ಟ ನಿಶ್ಚಯವಂತಂಗೆ, ಯೋಮವಿಲ್ಲದ ಭಾವ, ಭಾವವಿಲ್ಲದ ಜ್ಞಾನ, ಜ್ಞಾನವಿಲ್ಲದ ಅಖಂಡಿತನಾದ ಸರ್ವ ಗುಣಭರಿತ ಕಾಲಕರ್ಮ ವಿರಹಿತ ತ್ರಿಪುರಾಂತಕ ಲಿಂಗವೆಂಬಲ್ಲಿ ತಾನು ತಾನಾದ ಶರಣ, ತಾನು ತಾನಾದ ಶರಣ. ಇಲ್ಲಿ ಭೀಮಣ್ಣನವರು ಶರಣನ ಗುಣಧರ್ಮಗಳ ಬಗ್ಗೆ ಉದಾಹರಣೆಯ ಮೂಲಕ ತಿಳಿಸುತ್ತಾ ಸಾಗುತ್ತಾರೆ. ಅವರು ಹೇಳುತ್ತಾರೆ, ಒಂದು ಮರದ ತೊಗಟೆಯಲ್ಲಿ ಆ ಮರದಿಂದ ಬಿದ್ದಂತಹ ಬೀಜ ಮೊಳಕೆಯೊಡೆಯಲಷ್ಟೇ ಸಾಧ್ಯವಾಗುತ್ತದೆಯೇ ಹೊರತು ಅದು ಸಸಿ ರೂಪ ಧರಿಸಿ ಎಮ್ಮರವಾಗಲು ಆ ತೊಗಟೆ ಅದಕ್ಕೆ ಸಾರವನ್ನು ನೀಡುವುದಿಲ್ಲ ಎಂದು ಬಿಡುತ್ತಾರೆ. ಅದೇ ರೀತಿ ಯಾವ ವ್ಯಕ್ತಿಯಲ್ಲಿ ತಾನು ಮಾಡಿದ ಕ್ರಿಯೆ ಅಂದರೆ ಉತ್ತಮತ್ವದ ಭಾವದಿಂದ ಉಂಟಾದ ಜ್ಞಾನದಲ್ಲಿ ನಿಜದರಿವು ಮೂಡಿಬರುತ್ತದೋ ಎನ್ನುತ್ತಾರೆ. ಆ ನಿಜದರಿವು ಮೂಡಿಬಂದಲ್ಲಿ ಆ ನಿಜದರಿವಿನ ಬೆಳಗಿನಲ್ಲಿ ಸದಾ ಮಿಂದವಂಗೆ ಹೇಗೆ ತೊಗಟೆಯಲ್ಲಿ ಬಿದ್ದ ಬೀಜಕ್ಕೆ ಸಾರವನ್ನು ನೀಡದೆ ಅದನ್ನು ಬೆಳೆಯಲು ತೊಗಟೆ ಬಿಡುವುದಿಲ್ಲವೋ, ಅದೇ ರೀತಿ ನಿಜದ ಬೆಳಕಿನಲ್ಲಿ ಇರುವವಂಗೆ ಮಾಯಾ ಪ್ರಪಂಚದ ಭೋಗವೆಂಬ ಬೀಜ ಮನದಲ್ಲಿ ಬಿದ್ದರೂ ಕೂಡ ಅದನ್ನು ಹಿಡಿದಿಟ್ಟು ಅದಕ್ಕೆ ರಸಭಾವವನ್ನು ಕೊಟ್ಟು ಬೆಳೆಸುವೆ ಎನ್ನುವ ಭ್ರಮೆ ಶರಣನಲ್ಲಿ ಇರುವುದಿಲ್ಲ ಎನ್ನುತ್ತಾರೆ. ಅದು ನನ್ನೊಳಗೆ ಬಂದು ಬಿದ್ದಿತ್ತಲ್ಲ ಎನ್ನುವ ಹೆದರಿಕೆಯೂ ಕೂಡ ಶರಣನಿಗೆ ಇರುವುದಿಲ್ಲ ಎನ್ನುತ್ತಾರೆ. ಅವನಿಗೆ ಯಾವುದೇ ಕಟ್ಟುಪಾಡಿಗೆ ಒಳಗಾಗದೆ ತನ್ನ ಅರಿವಿನ ಹೊಂಬಳಕಿನಲ್ಲಿ ತಾನೇ ತಾನಾಗಿ ಇರುತ್ತಾನೆ ಎನ್ನುತ್ತಾರೆ ಕಿಲಾರದ ಭೀಮಣ್ಣನವರು. ಅವನ ಇರುವಿಕೆಯನ್ನು ಹೀಗೆ ಬರೆಯುತ್ತಾರೆ, ತೊಟ್ಟು ಬಿಟ್ಟ ಹಣ್ಣಿನತ್ತೆ ಎನ್ನುತ್ತಾರೆ. ಅಂದರೆ ತೊಟ್ಟನ್ನು ಕಳಚಿ ಬೀಳುವ ಹಣ್ಣು ತೊಟ್ಟನ್ನು ಬಿಟ್ಟು ಕಳಚಿ ಬಿದ್ದು ಬೇರೆಯವರ ಉಪಯೋಗಕ್ಕೆ ಸಲ್ಲುತ್ತದೆ. ಅದೇ ತೊಟ್ಟು ಹಿಡಿದುಕೊಂಡಂಥ ಹಣ್ಣು ಬೀಳಲು ಸಾಧ್ಯವಿಲ್ಲ. ಮುಂದಿನ ಮಾತು ಬಹಳ ಸುಂದರ. ಅವರು ಹೇಳುತ್ತಾರೆ, ಎಲ್ಲಿ ಮುಟ್ಟಿದಲ್ಲಿ ಕರ್ಪೂರದ ಪಂಜರದಲ್ಲಿ ಊರಿಯ ಗಿಳಿ ಮಾತಾಡಿದಂತೆ. ಎಂತಹ ಮಾತು ಇದು! ಎಲ್ಲಿಂದ ಮೂಡಿ ಬಂದಿತು ಆಶ್ಚರ್ಯಗೊಳ್ಳುತ್ತದೆ. ಮತ್ತೊಮ್ಮೆ ಹೇಳುತ್ತೇನೆ, ಎಲ್ಲಿ ಮುಟ್ಟಿದಲ್ಲಿ ಕರ್ಪೂರದ ಪಂಜರದಲ್ಲಿ ಊರಿಯ ಗಿಳಿ ಮಾತಾಡಿದಂತೆ. ಎಂತಹ ಉಪಮೆ! ಕರ್ಪೂರದ ಪಂಜರವ ಮಾಡಿ ಅದರಲ್ಲಿ ಇರಿಸಿರುವ ಉರಿಯ ಗಿಳಿ ಅಂದರೆ ಬೆಂಕಿಯಿಂದ ಮಾಡಿರುವ ಗಿಳಿ ತನ್ನ ಬೆಂಕಿಯ ಕೆನ್ನಾಲಿಗೆಯನ್ನು ಎಲ್ಲೆಡೆ ಆವರಿಸಿ ಮಾತನಾಡಿದಂತೆ ಎಂದು ಬಿಡುತ್ತಾರೆ. ಎಲ್ಲ ಕಡೆ
ಬೆಂಕಿ ಉರಿತಾ ಇರ್ತದೆ. ಯಾಕೆಂದರೆ ಅದು ಕರ್ಪೂರದ ಪಂಜರ. ಅಂದರೆ ಇದರ ಅರ್ಥ ಶರಣ ಸರ್ವಮಯ ಎಂದು ಬಿಡುತ್ತಾರೆ. ಮುಂದೆ ಹೇಳುತ್ತಾರೆ, ಉತ್ತರ ಮಾತಿಂಗೆ ಪ್ರತ್ಯುತ್ತರ ನಷ್ಟವಾದಂತೆ. ಇದು ಕೂಡ ಬಹಳ ಚೆನ್ನಾಗಿದೆ. ಅಂದರೆ ಈಗಾಗಲೇ ಪ್ರಶ್ನೆಗೆ ಉತ್ತರಿಸಿ ಆಗಿದೆ, ಅದಕ್ಕೆ ಮತ್ತೊಂದು ಉತ್ತರ ನೀಡಲು ಹೋದರೆ ಮೊದಲು ನೀಡಿದ ಉತ್ತರ ನಷ್ಟವಾದಂತೆ ಎಂದು ಬಿಡುತ್ತಾರೆ. ಹೌದಲ್ಲವೇ? ಆ ಉತ್ತರಕ್ಕೆ ಬೆಲೆ ಇಲ್ಲದಂತಾಗುತ್ತದೆ ಎನ್ನುತ್ತಾರೆ. ಹಾಗೆಯೇ ಶರಣನ ಇರುವಿಕೆ ಸದಾ ಉತ್ತರದಂತಿರುತ್ತದೆ ಎನ್ನುತ್ತಾರೆ ಕಿಲಾರದ ಭೀಮಣ್ಣನವರು. ಹೀಗೆ ಶರಣ ಯಾವುದಕ್ಕೂ ತನ್ನನ್ನು ತಾನು ಹರಿಸದೆ ಪ್ರಾಪಂಚಿಕ ಬಯಲಿನಲ್ಲಿ ಇದ್ದು ಕೂಡ ಆ ಬಯಲ ನೋಡದೆ ಭಾವ ಬಯಕೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ನಿಶ್ಚಿಂತನಾಗಿರುತ್ತಾನೆ ಎನ್ನುತ್ತಾರೆ. ಎಲ್ಲೆಡೆ ತನ್ನ ಗಮನ ಹರಿಸಬೇಕೆಂಬ ಭಾವ ಅವನಲ್ಲಿಲ್ಲ. ಅಂತಹ ಭಾವವಿಲ್ಲದೆ ಜ್ಞಾನಗುಣ ಸಂಪನ್ನನಾಗಿ ಸರ್ವಗುಣಭರಿತನಾಗಿ ಪರಮಾತ್ಮನ ಚಿತ್ಕಳಿಯಾಗಿ ಶರಣ ಇರುತ್ತಾನೆ ಎನ್ನುತ್ತಾರೆ. ಹೀಗೆ ಶರಣನ ಸ್ವರೂಪವನ್ನು ವಿಶಿಷ್ಟವಾಗಿ ತಿಳಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಶರಣನೆ ಅಂದರೆ ಹೀಗಿರಬೇಕು. ಎಲ್ಲರೂ ಶರಣರಾಗಲು ಸಾಧ್ಯವೇ ಇಲ್ಲ. ಶರಣನ ಶಕ್ತಿ ಅದೊಂದು ಅಪಾರ. ಅದಕ್ಕೆ 12ನೇ ಶತಮಾನದ ಶಿವಶರಣರು ಇಂದಿಗೂ ಕೂಡ ಶಕ್ತಿಯ ಕಳೆಯಾಗಿಯೇ ಎಲ್ಲರ ಮನಗಳಲ್ಲಿ ನೆಲೆಸಿದ್ದಾರೆ. ಆದರೆ ಪ್ರಸ್ತುತ ಹಲವಾರು ತಮ್ಮ ಹೆಸರಿನ ಮುಂದೆ ಶರಣ ಶರಣ ಎಂದು ಬಳಸಿಕೊಳ್ಳುತ್ತಿದ್ದಾರೆ. ಅವರಲ್ಲಿ ಅದಂತಹ ಶಕ್ತಿ ಇದೆಯೋ ನನಗಂತೂ ತಿಳಿಯದು. ಕೆಲವರು ಆ ಶಕ್ತಿಯನ್ನು ಕೇವಲ ಶಕ್ತಿಯಾಗಿ ನೋಡುತ್ತಿದ್ದಾರೆಯೇ ಹೊರತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕನ್ನು ಬೆಳಕಾಗಿಸಿಕೊಳ್ಳುವಲ್ಲಿ ಹಿಂದೆ ಬಿದ್ದಾದ. ಕೊನೆಯ ವಚನದೆಡೆಗೆ ಸಾಗೋಣ. ವಚನ ಹೀಗಿದೆ: ತಾ ಮಿಥ್ಯನಾದ ಮತ್ತೆ ಜಗವೆಲ್ಲವೂ ತನಗೆ ಮಿಥ್ಯ. ತಾ ತಥ್ಯನಾದ ಮತ್ತೆ ಜಗವೆಲ್ಲವೂ ತಥ್ಯ. ಅಂಗೈಯಲ್ಲಿ ಹಿಡಿದು ಕೈದ ನೋಡದೆ ಅಲಗು ಕೆಟ್ಟಿತ್ತೆಂದು ಹಲುಬುವಂತನಾಗದೆ ತನ್ನ ತಾ ಮರೆದು ಅನ್ಯರ ದೆಸೆಯಿಂದ ತನ್ನ ಕೇಳುವಂಥವನಾಗದೆ ಅರಿ ನಿಜದರಿವ ಮರೆಯದಂತೆ. ಅರಿ ನಿಜದರಿವ ಮರೆಯದಂತೆ ಕಾಲ ಕರ್ಮ ವಿರಹಿತ ತ್ರಿಪುರಾಂತಕ ಲಿಂಗದೊಳಗಾದವನ ಇರವು ನೋಡ. ತ್ರಿಪುರಾಂತಕ ಲಿಂಗದೊಳಗಾದವನ ಇರವು ನೋಡ. ಇಲ್ಲಿ ಶರಣ ಭೀಮಣ್ಣನವರು ಹೇಳುತ್ತಾರೆ, ಯಾರು ಅಂಧಕಾರದಲ್ಲಿ ಮುಳುಗಿರುತ್ತಾರೋ ಅವರಿಗೆ ಈ ಜಗದಲ್ಲಿ ಬೆಳಕು ಕಾಣಲು ಸಾಧ್ಯವಾಗದೆ ಯಾವಾಗಲೂ ಕತ್ತಲೆಯೇ ಕಾಣುತ್ತದೆ ಎನ್ನುತ್ತಾರೆ. ಯಾರಿಗೆ ನಿಜದರಿವು ಇರುತ್ತದೋ, ಬೆಳಕು ಮೂಡಿರುತ್ತದೋ ಅವರಿಗೆ ಜಗದಲ್ಲಿ ಕಾಣುವುದೆಲ್ಲವೂ ಭಗವಂತನ ಬೆಳಕಾಗಿರುತ್ತದೆ, ಭಗವಂತನ ಸ್ವರೂಪವಾಗಿರುತ್ತದೆ ಎನ್ನುತ್ತಾರೆ. ಇದು ಸತ್ಯ. ತನ್ನ ಕೈಯಲ್ಲಿ ಕತ್ತಿಯ ಹಿಡಿದ ಸೈನಿಕ ಇದರಿನಲ್ಲಿ ಬರುವ ಸೈನಿಕನನ್ನು ನೋಡದೆ ತನ್ನ ಕತ್ತಿಯ ಅಲುಗು ಚೂಪಿಲ್ಲ ಎಂದು ತೊಳಲಾಡುತ್ತಿದ್ದರೆ ಅವನು ಸಾವು ನಿಶ್ಚಯವಲ್ಲವೇ? ಅಂತೆಯೇ ಗುರು ಕೊಟ್ಟ ಲಿಂಗದಲ್ಲಿ ಶ್ರದ್ಧೆ ಭಕ್ತಿ ಭಾವಗಳನ್ನು ಇಟ್ಟು ತನ್ನನ್ನು ತಾನು ಮರೆತು ಇನ್ನೊಬ್ಬರ ದುಷ್ಟತನವನ್ನು ನೋಡದೆ ಅವರ ಕೃತ್ಯಗಳನ್ನು ಅನುಸರಿಸದೆ ಮುಂದಡಿ ಇಡು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಧೈರ್ಯವನ್ನು. ಆಗ ಭಗವಂತನ ಬೆಳಕು ನಿನಗೆ ಕಾಣುತ್ತದೆ, ನಿನಗೆ ಕಾಣುತ್ತದೆ. ಆಗ ಭಗವಂತನ ಬೆಳಕೆ ನೀನಾಗುತ್ತಿ ಎನ್ನುತ್ತಾರೆ ಕಿಲಾರದ ಭೀಮಣ್ಣನವರು. ಹೀಗೆ ಕಿಲಾರದ ಭೀಮಣ್ಣನವರ ವಚನಗಳು ಬಹಳ ಸುಂದರ. ಅವುಗಳನ್ನು ಇದುವರೆಗೆ ತಿಳಿಸುವ ಪ್ರಯತ್ನ ನನ್ನದಾಗಿದೆ ಎನ್ನುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸರ್ವರಿಗೂ ವಂದನೆಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ
ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.